ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಪುರಾಣದಲ್ಲಿ ಕೆಲವೊಂದು ಘಟನೆಗಳು, ದೊಡ್ಡ ದೊಡ್ಡ ಕಥೆಗಳನ್ನ ಕೇಳಿರ್ತೀವಿ. ಆದ್ರೆ ಈ ಚಿಕ್ಕ ಚಿಕ್ಕ ವಿಚಾರಗಳು, ಸನ್ನಿವೇಶಗಳು ಎಷ್ಟೋ ಬಾರಿ ನಮ್ಮ ಮುಖದಲ್ಲಿ, ಹೃದಯದಲ್ಲಿ ಮುಗುಳ್ನಗೆಯನ್ನು ತರುತ್ತೆ. ಅಂಥದ್ರಲ್ಲಿ ಈ ಒಂದು ಕಥೆಯು ಕೂಡ. ಒಂದು ಸಲ ಶ್ರೀರಾಮಚಂದ್ರ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಂತೆ. ಸುಗ್ರೀವನ ಮಡಿಲಲ್ಲಿ ಮಲ್ಕೊಂಡಿದ್ದಾನೆ ತಲೆ ಇಟ್ಟು. ಭಕ್ತರಾಗಿರುವಂತಹ ಹನುಮಂತ ಮತ್ತೆ ಅಂಗದ ಇವರಿಬ್ಬರೂ ಕೂಡ ಪರಮಾತ್ಮನ ಪಾದ ಸೇವೆ ಮಾಡ್ತಾ ಇದ್ದಾರೆ. ಲಕ್ಷ್ಮಣ ಆಯುಧಗಳನ್ನೆಲ್ಲ ಜೋಡಿಸಿ ಎಲ್ಲರನ್ನೂ ನೋಡ್ಕೊಳ್ತಾ ಇದ್ದಾನೆ. ಹೀಗೆ ಇಲ್ಲಿ ಶ್ರೀರಾಮ ಸುಗ್ರೀವನ ಮಡಿಲಲ್ಲಿ ಮಲ್ಕೊಂಡಾಗ ಆಕಾಶದತ್ತ ಮುಖ ಮಾಡ್ತಾನೆ. ಅಲ್ಲಿ ಸುಂದರವಾಗಿರುವಂತಹ ಪೌರ್ಣಮಿಯ ಚಂದ್ರ ಕಾಣಿಸ್ತಾನೆ ಶ್ರೀರಾಮನಿಗೆ. ಆಗ ಶ್ರೀರಾಮ ಕೇಳ್ತಾನಂತೆ, ಈ ಚಂದ್ರನಲ್ಲಿ ಕತ್ತಲು ಕಾಣಿಸ್ತಿದ್ಯಲ್ಲ, ಅದು ಏನದು ಅಂತ ಯಾರಾದ್ರೂ ವಿವರಿಸಬಹುದಾ ಅಂತ. ಎಲ್ಲರೂ ಅವರವರ ವಿವರಣೆಯನ್ನ ನೀಡ್ತಾರೆ, ತಮ್ಮ ತಮ್ಮ ವಿಚಾರವನ್ನ ಸಾಬೀತುಪಡಿಸ್ತಾರೆ. ಇದಕ್ಕೆ ನಾನು ಹೀಗೆ ಹೇಳಿದೆ ಅಂತಲ್ಲ. ಅದಾಗಿಯೂ ಕೂಡ ಹನುಮಂತ ಹೇಳ್ತಾನಂತೆ, ಚಂದ್ರ ನೀಲ ಮೇಘ ಶ್ಯಾಮ, ಮಹಾವಿಷ್ಣುವಿನ ಪರಮ ಭಕ್ತ. ಪರಮಾತ್ಮ ಭಕ್ತ ವರದನಾಗಿರೋದ್ರಿಂದ ಅವನು ಯಾವಾಗ್ಲೂ ಭಕ್ತನ ಹೃದಯದಲ್ಲಿ ಇರ್ತಾನೆ ಅಂತ ಹೇಳಿ. ಅದರಿಂದ ಚಂದ್ರನಲ್ಲಿ ಇರುವಂಥವನು ಶ್ರೀರಾಮ. ಅದಕ್ಕೋಸ್ಕರ ಚಂದ್ರ ಲೋಕಗಳಿಗೆ ಅಮೃತವನ್ನ, ಔಷಧವನ್ನ ನೀಡೋದಕ್ಕೆ ಸಮರ್ಥನಾಗಿದ್ದಾನೆ. ಇದು ಕತ್ತಲೆಯ ಪ್ರದೇಶವನ್ನ ವಿವರಿಸುತ್ತೆ ಅಂತ ಹೇಳಿ ಹನುಮಂತ ಶ್ರೀರಾಮನಿಗೆ ಹೇಳ್ತಾನಂತೆ. ಯಾಕಂದ್ರೆ ಶ್ರೀರಾಮ ನೀಲಮೇಘ ಶ್ಯಾಮ. ಹನುಮಂತನ ಭಕ್ತಿಯನ್ನ ಕಂಡು ಶ್ರೀರಾಮನಿಗೆ ಖುಷಿಯಾಗತ್ತೆ. ಹೀಗೆ ಹನುಮಂತ ಚಂದ್ರನಲ್ಲಿ ಶ್ರೀರಾಮನನ್ನ ಕಂಡಂತೆ ಎಲ್ಲದರಲ್ಲೂ ಪರಮಾತ್ಮನನ್ನ ಕಾಣ್ತಾ ಇರ್ತಾನೆ. ಅದೇ ರೀತಿಯಾಗಿರಬೇಕು ನಮ್ಮ ಭಕ್ತಿ ಅಂತ ಹೇಳಿ. ಎಷ್ಟು ಸುಂದರವಾಗಿತ್ತು. ಕೆಲವೇ ನಿಮಿಷಗಳು ಅಥವಾ ಸನ್ನಿವೇಶಗಳು, ಕೆಲವು ಕ್ಷಣದವರೆಗೆ ನಡೆದಿರುವಂತಹ ಘಟನೆ. ಆದರೆ ಭಕ್ತಿ ಇರುವಂತಹ ವಿಚಾರ ಎಷ್ಟರ ಮಟ್ಟಿಗೆ ಇಲ್ಲಿ ಸುಂದರವಾಗಿ ವಿಶ್ಲೇಷಿಸಿದ್ದಾರೆ ಅಲ್ವಾ? ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.